ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ವಿಷು ಹಬ್ಬ ಆಯಿತು ನಮಗೆಲ್ಲ. ಗದ್ದೆಯಿಂದ ತೋಟದಿಂದ ಬೆಳೆದ ಬೆಳೆಗಳನ್ನೆಲ್ಲ ಮನೆಯೊಳಗೆ ಹೂರಣವಾಗಿ ಇಟ್ಟು, ದರ್ಪಣವನ್ನು ಕನ್ನಡಿಯನ್ನು ಇಟ್ಟು, ಬಂಗಾರದಲ್ಲಿ ಅಲಂಕಾರ ಮಾಡಿ ಕೃಷಿ ಸಂಸ್ಕೃತಿಯವರು ನಾವು ಸಂಭ್ರಮಿಸಿದ್ದೇವೆ. ಹೊಸ ಸಂವತ್ಸರ, ನಮ್ಮೆಲ್ಲರ ಆಶಯ ನಮ್ಮ ಬದುಕು ಬೆಳಕಾಗಬೇಕು, ನಾಡು ಬೆಳಕಾಗಬೇಕು. ನಾಡಿನಲ್ಲಿರುವಂಥ ಬೆಂಕಿ ಉಂಡೆ ಅದು ಏನು ಆಗ್ತಾಯಿದೆ, ಅದು ಬೆಂಕಿ ಉಂಡೆ ಆಗದೆ ಶಾಂತಿಯ ಪ್ರತೀಕವಾದಂಥ ಸಾಂತ್ವನದ ಸಿಹಿ ಆಗಬೇಕೆನ್ನುವ ಸದಾಶಯ ನಾವೆಲ್ಲ. ನಾನು ಭಾಳ ಸಂತೋಷಪಟ್ಟದ್ದು ಇವತ್ತು ಹೊಸ ಸಂವತ್ಸರಕ್ಕೆ ಕಾಲಿಟ್ಟಂಥ 2ನೇ ದಿವಸವೇ ನಮ್ಮಲ್ಲೊಂದು ಮಾತಿದೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ವಿದ್ವತ್ ಅಂತ ಹೇಳಿದರೆ ಬರೀ ಕಲಿತಂಥ ವಿದ್ಯೆ ಅಲ್ಲ. ವಿದ್ವತ್ ಅಂತ ಹೇಳುವಂಥದ್ದು ಒಂದು ಬದುಕುವಂಥ, ಬದುಕಿ ಶ್ರಮದೊಂದಿಗೆ ಬದುಕನ್ನು ಕಟ್ಟಿಕೊಂಡು ಸಮಾಜಮುಖಿಯಾಗಿ, ರಾಷ್ಟ್ರಮುಖಿಯಾಗಿ, ತಮ್ಮದೇ ಆದಂಥ ಧಾರ್ಮಿಕ ಚೌಕಟ್ಟಿನ ಒಳಗೆ ಇದ್ದುಕೊಂಡು ತಾವು ತಮಗೆ ಮಾತ್ರ ಬೆಳಕು, ನಮ್ಮ ಕುಟುಂಬಕ್ಕೆ ಮಾತ್ರ ಬೆಳಕಾಗದೆ ನಾಡಿಗೆ ಬೆಳಕಾಗುವಂಥ ಪ್ರವೃತ್ತಿ ಜನರನ್ನು ನಾವು ವಿದ್ವಾಂಸರು ಅಂತ ಪರಿಗಣಿಸ್ತೇವೆ. ಅಂಥ ನೆಲೆಯಲ್ಲಿ ಅವರನ್ನು ಗೌರವಿಸುವಂಥ, ಗೌರವಾನ್ವಿತ ಶರೀಫ್ ಹಾಜಿಯವರನ್ನು ಗೌರವಿಸುವಂತಹ ಒಂದು ಪ್ರಕ್ರಿಯೆಗೆ ನನಗೆ ಅವಕಾಶ ದೊರಕಿದ್ದು. ಈ ನೆಲೆಯಲ್ಲಿ ನಾನು ಅವರನ್ನು ಅಭಿನಂದಿಸುವ ಮೊದಲು ಅಬೂಬಕರ್ ಮದರಂಗಿ ಅವರಿದ್ದಾರಲ್ಲ, ಅವರನ್ನು ನಾನು ಪ್ರಪ್ರಥಮವಾಗಿ ಅವರಿಗೆ ಶುಭಾಶಯ ಹೇಳಲಿಕ್ಕೆ ಬಯಸ್ತೇನೆ. ಮಲ್ಲಿಗೆ ಹೂವು ಎಲ್ಲ ಕಡೆಗಳಲ್ಲಿ ಅರಳುತ್ತದದು, ಮಲ್ಲಿಗೆ ಗಿಡದಲ್ಲಿ. ಆ ಮಲ್ಲಿಗೆ ಅರಳ್ತಾ ತನ್ನನ್ನು ತಾನು ನೆನೆಸ್ಕೊಳ್ತಾನಂತೆ, ನಾನು ಎಲ್ಲಿ ನನಗೆ ಭಗವಂತ ಸ್ಥಾನ ಕೊಡ್ತಾನೆ ಅಂತ. ಆ ಮಲ್ಲಿಗೆಯನ್ನು ಕಟ್ಟುವಂಥ ಪ್ರಕ್ರಿಯೆ ಇದೆಯಲ್ಲ, ಒಳ್ಳೆಯ ಸ್ಥಾನದಲ್ಲಿ, ಆ ಕೆಲಸವನ್ನು ಅಬೂಬಕರ್ ಅವರು ಮಾಡಿದ್ದಾರೆ. ಒಳ್ಳೆಯ ಸ್ಥಾನಕ್ಕೆ ದೊರಕುವಂತೆ ಸಮಾಜಕ್ಕೆ ಗೌರವಾನ್ವಿತ ಹಾಜಿಯವರನ್ನು ಬೆಳಕಾಗಿ, ಮಲ್ಲಿಗೆಯ ಪರಿಮಳದ ಆ ಪರಿಮಳವನ್ನು ಪಸರಿಸುವಂಥ ವ್ಯಕ್ತಿಯನ್ನು ಸಮಾಜಕ್ಕೆ ತೋರಿಸುವವರಾಗಿ ಅವರ ಈ ಪ್ರಕ್ರಿಯೆ. ನನಗೆ ಅವರ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ನಾನು ಪ್ರಥಮವಾಗಿ ಕಾಣುವಂಥದ್ದು. ನನಗೆ ಶ್ರೀಯುತ ಹುಳಿತೊಟ್ಟಿ ಶೆಟ್ಟಿ, ರವೀಂದ್ರ ಶೆಟ್ಟಿ ಅವರು ಹೇಳಿದರು, ವಿಜ್ಜಿ ಸರ್ ಅವ್ರನ್ನ ಮಲ್ಲ ಸಾಧನೆ ಸಾವಿರಾರು ಜನಕ್ಕೆ ಬದುಕು ಕೊಡ್ತೀರಾರು ಪೂರ ವಿದೇಶ ದೇಶದ ಇತ್ತದು. ಸಾವಿರಾರು ಜನಕ್ಕೆ ಬದುಕು ಪಂಡ ಕೇವಲ ದಾನತ್ ಅಗಲಿಗೆ ಜೀವನಗೊಂದು ಮಾರ್ಗ ಕೊಡ್ತೀರಿ. ಅವು ಅತ್ತಂದೆ ಈಗಾಗಲೇ ಬಹಳ ಚೆನ್ನಾಗಿ ಅದನ್ನು ಉಪಮೆ ಮಾಡಿದರು ನಿರ್ವಾಹಕರು. ಸಾಗರ ಲತೀಫ್ ಮಾಸ್ಟರ್ ಭಾಳ ಚೆನ್ನಾಗಿ, ಒಂದು ಅರ್ಥದಲ್ಲಿ ನನಗೆ ಸಾಹಿತ್ಯ ಸಮ್ಮೇಳನದ ಒಂದು ವಿದ್ವತ್ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಸುಖಾನುಭವ ನನ್ನ ಪಾಲಿಗಾಯಿತು. ಉಪಮೆಗಳು ಹೀಗಿರಬೇಕು. ನಮ್ಮಲ್ಲಿ ಭಾರತದಲ್ಲಿ ಹೇಳ್ತಾರೆ ಉಪಮಾ ಕಾಳಿದಾಸಸ್ಯ ಅಂತ. ಉಪಮೆಯನ್ನು ಯಾರಿಗೆ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಆ ವ್ಯಕ್ತಿಯ ಅರ್ಹತೆಯನ್ನು ಪಡೆದಿದ್ದಾನೋ ಅಂತ. ಕಡಾಖಂಡಿತವಾಗಿ ಹಾಜಿಯವರೇ, ನೀವು ನೇತ್ರಾವತಿ ನದಿಯೇ, ಅದರಲ್ಲಿ 2 ಸಂಶಯವೇ ಇಲ್ಲ. ಆದರೆ ಸಮುದ್ರವನ್ನು ನಾವು ಬೇಡ ಹೇಳಲಿಕ್ಕಾಗೋದಿಲ್ಲ. ತಾಯಿ ಹೇಗೆ ಶ್ರೇಷ್ಠವೋ ಉಪ್ಪು ಅಷ್ಟೇ ಪ್ರಾಮುಖ್ಯವಾದುದು. ಉಪ್ಪಿಲ್ಲದೆ ಅಡಿಗೆ ಆಗ್ತದಾ? ಇಲ್ಲ. ನಮ್ಮೆಲ್ಲರ ಚಿಂತನೆಗಳು ನಮ್ಮ ಜಗದ್ಗುರು ಮಧ್ವಾಚಾರ್ಯರ ಸ್ಥಳ ಇದು. ಆಕಾಶಾತ್ ಪತಿತತ್ವಯಂ ಯಥಾಗತ್ಯತೆ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚ. ನಾವೆಲ್ಲರೂ ನಮ್ಮನಿಗೆ ಜನ್ಮತಃ ಒಂದೊಂದು ಧರ್ಮ, ಒಂದೊಂದು ಜಾತಿ, ಒಂದೊಂದು ಭಾಷೆ, ಒಂದೊಂದು ಸಂಪ್ರದಾಯ. ಇವತ್ತು ಮುಸಲ್ಮಾನ ಜನಾಂಗವೇ ಇರ್ಬೋದು. ಇಲ್ಲಿ ತುಳುನಾಡಿನಲ್ಲಿ ಬದುಕಿರುವಂಥ ಮುಸಲ್ಮಾನ ಜನಾಂಗದ ಕ್ರಮ ಆಗಲಿ, ಉತ್ತರ ಕರ್ನಾಟಕದಲ್ಲಿ ಬದುಕುತ್ತಿರುವಂಥ ಜನಾಂಗವಾಗಲಿ, ಕಾಶ್ಮೀರದಲ್ಲಿ ಬದುಕುವಂಥ ಜನಾಂಗವಾಗಲಿ, ಅರಬಿಸ್ತಾನದಲ್ಲಿ ಬದುಕುವ ಜನಾಂಗ, ಅಲ್ಲಿ ವ್ಯತ್ಯಾಸಗಳಿದೆ. ಅದರಲ್ಲಿ ಆ ಮಾತೃ ಸಂಸ್ಕೃತಿ ಅಂತ ಹೇಳುವಂಥದ್ದು, ಆ
ಮಾತೃ ಸಂಸ್ಕೃತಿ. ಹಾಗಾಗಿ ನಮ್ಮೆಲ್ಲ ಚಿಂತನೆ ಅದರಲ್ಲಿ ಮತ್ತೆ ಬೇರೆ ಬೇರೆ ಧರ್ಮ ಇರ್ಬೋದು. ನಾನು ಓರ್ವ ಶಿವಳ್ಳಿ ಬ್ರಾಹ್ಮಣದ ಕುಟುಂಬದಲ್ಲಿ ಹುಟ್ಟಿದವ, ಇವರೊಂದು ಇದು ಬಂಟರ ಸಮಾಜದಲ್ಲಿ ಹುಟ್ಟಿದವರು, ಹಾಗೆ ಬೇರೆ ಬೇರೆ ಇಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಹುಟ್ಟಿದವರು. ನಾವು ಇಷ್ಟೇ ತೆಗೆದುಕೊಳ್ಳೋಣ ಅಲ್ವಾ ಶಿತ್ರ, ಎಲ್ಲವನ್ನು ತೆಗೆದುಕೊಳ್ಳೋಣ. ನಮಗೆ ಯಕ್ಷಗಾನದ ರಂಗದಲ್ಲಿ ಬರ್ತದೆ. ನಮ್ಮ ಈ ಜಿಲ್ಲೆ ಬಹಳ ವಿಶೇಷವಾದ ಜಿಲ್ಲೆ. ಇಲ್ಲಿ ನಮ್ಮ ವಾಗೀಶ್ವರಿ ಯಕ್ಷಗಾನ ಸಂಘ ಅಂತಿದೆ. ಅದು 104ನೇ ವರ್ಷದ ಆಚರಣೆಗೆ ಶ್ರೀಯುತ ಶೆಟ್ಟರು ಅದರ ಅಧ್ಯಕ್ಷರಾಗಿ, ನಾನದರ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಉದ್ದೇಶ ನೋಡಿ, ಬಹುಶಃ ಈ ನಮ್ಮ ತುಳುನಾಡಿನಲ್ಲಿ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಪಾಲಿ, ಅದೆಷ್ಟು ಸಂಸ್ಕೃತಿಗಳು. ಕೊಂಕಣಿಯಲ್ಲಿ ಪುನಃ ಕ್ರಿಶ್ಚಿಯನ್ ಧರ್ಮದವರದೊಂದು ಕೊಂಕಣಿ, ಇವರ ಒಂದು ಕೊಂಕಣಿ, ಮರಾಠಿಯವರದೊಂದು ಕೊಂಕಣಿ, ಕನ್ನಡದಲ್ಲಿ ಅದೆಷ್ಟು ಬೇಡ, ಮುಸಲ್ಮಾನ ಜನಾಂಗದಲ್ಲಿ ಎಷ್ಟು ಭಾಷೆಗಳ ವೈವಿಧ್ಯಗಳಿದೆ, ಎಷ್ಟು ಜೀವನ ಕ್ರಮಗಳ ವೈವಿಧ್ಯಗಳಿದೆ. ಇದು ಎಲ್ಲ ಇದ್ದು ನಾವು ಹೊರದೇಶಕ್ಕೆ ಹೋದಾಗ, ಈ ನೀವು ಮುಂಬೈಯಲ್ಲಿ, ನೀವು ಬೆಂಗಳೂರಿನಲ್ಲಿ ಇಳಿದ್ರೆ ನೀವು ದಕ್ಷಿಣ ಕನ್ನಡದವರ ಅಂತ ಕೇಳ್ತಾರೆ, ದಕ್ಷಿಣ ಕನ್ನಡದವರ ಅಂತ. ಅದೇ ದೆಹಲಿಗೆ ಹೋದರೆ ನೀವು ಕರ್ನಾಟಕದವರ ಅಂತ ಕೇಳ್ತಾರೆ. ಆದರೆ ನೀವು ದುಬೈ ಬೇರೆ ದೇಶಕ್ಕೆ ಹೋದರೆ ನೀವು ಭಾರತ ದೇಶದವರ ಅಂತ ಹೇಳ್ತಾರೆ ಬಂಧುಗಳು. ಇದು ನಮ್ಮ ಅಸ್ತಿತ್ವ. ಆದರೆ ಅಲ್ಲಿಯೂ ಸ್ವಲ್ಪ ಮುಂದಕ್ಕೆ ಹೋದಾಗ ಇದು ತುಳುವರ ಪುಣತ, ಇದು ತುಳುಪಾತಿವ್ರತ, ಈ ತುಳುನಾಡದ ಜನನ ಇರು ಅಂತ ಹೇಳ್ತಾರೆ. ತುಳುನಾಡು ಅಂತ ಹೇಳಿದರೆ ಇಷ್ಟೆಲ್ಲ ಭಾಷೆಗಳಿದ್ದು ಸಂತೆಗೆ ಹೋಗುವಾಗ ಸಾರ್ವಜನಿಕವಾಗಿ ನಾವು ತುಳುವರು, ನಾವು ಯಾವತ್ತೂ ಹೇಳಲಿಕ್ಕುಂಟು. ನಾನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 5 ಅವಧಿಯಲ್ಲಿ ಚಾಕರಿ ಮಾಡಿದವ, ಅಧ್ಯಕ್ಷ ಅಂತ ಹೇಳೋದು ಅದು ಸುಮ್ಮನೆ, ಅದು ಹುದ್ದೆ, ಅದು ಅಲಂಕಾರಿಕ. ಪುಸ್ತಕ ಪ್ರಾಧಿಕಾರದಲ್ಲಿದ್ದೆ. ಅಬುಬಕರಿದ್ದು ನನಗೆ ಪರಿಚಯ ಆದದ್ದು ಕನ್ನಡ ಘನ ಸರ್ಕಾರದ ಪುಸ್ತಕ ಪ್ರಾಧಿಕಾರದ ದೊಡ್ಡದಾದಂಥ ಕಾರ್ಯಕ್ರಮ ಮಾಡಿದಾಗ ಆ ಪುಸ್ತಕ ಮೇಳದ ಮುಖಾಂತರ ನನಗೆ ಅವರ ಪರಿಚಯವಾದದ್ದು. ಅವರು ಪುಸ್ತಕದ ಪ್ರೇಮಿಯವರು. ಶ್ಯಾಮ್ ಭಟ್ರ ಒಂದು ಪೂರ್ಣ ಮಿತ್ರತ್ವದಲ್ಲಿ ಅನೇಕ ಪುಸ್ತಕಗಳ ಹೊತ್ತಿಗೆಗಳನ್ನು ಅವರು ತರ್ತಾರೆ, ಅದರ ಮುಖಾಂತರ. ಆವಾಗ ಆ ಸಂದರ್ಭದಲ್ಲಿ ಇದನ್ನು ಯಾವತ್ತೂ ಹೊರಗಡೆಯ ಜನರು ನಮ್ಮನ್ನು ಬುದ್ಧಿವಂತರ ಜಿಲ್ಲೆಯಿಂದ ಬಂದ ಜನ ಅಂತ ಗುರುತಿಸ್ತಾರೆ. ಯಾಕೆ ಅಂತ ಹೇಳಿದರೆ ನಾವು ತುಳುವರು ಈ ಎಲ್ಲ ಭಾಷೆಗಳನ್ನು. ಇದೀನೊಬ್ಬರು ನನಗೆ ಸಾಹಿತ್ಯದಲ್ಲಿ ಗುರುವರು ಪುನರ್ದು ನೋಡಿದರೆ ಇದೀನೊಬ್ಬರು ಆವಾಗಲೇ ಹೇಳಿಕೊಟ್ಟು ನಮಗೆ ಎಲ್ಲ ನಮ್ಮ ಇಲ್ಲಿಯ ಮಣ್ಣಾಗ್ತದೆ, ನೀರಾಗ್ತದೆ, ಗಾಳಿ ಆಗ್ತದೆ. ಬಹುಶಃ ಇಲ್ಲಿಯ ನಮ್ಮ ಉಳ್ಳಾಲದ ದರ್ಗಾದಲ್ಲಿ ಆದಂಥ ಕನ್ನಡ ಜಾಗೃತಿ ಸಮ್ಮೇಳನದಲ್ಲಿ ಹೇಳಿದವರು, ಅಮ್ಮ ಅಂತ ಕರೀಲಿಕ್ಕಾಗೋದಿಲ್ವ, ಮಮ್ಮಿ ಅಂತ ಕರೀಲಿಕ್ಕೆ ಬಯಸ್ತೀರಾ ನೀವು? ಮಮ್ಮಿ ಶಬ್ದದ ಅರ್ಥ ಗೊತ್ತಿದೆಯಾ ಅಂತ. ಇದಕ್ಕೆ ಹೇಳೋದು ಮಾತೃ ಸಂಸ್ಕೃತಿ ಅಂತ ಅರ್ಥ. ನಾವು ಇಂಗ್ಲೀಷ್ನ ವಿರೋಧಿಗಳಲ್ಲ. ಬಹುಶಃ ಹೊರದೇಶದಲ್ಲಿ ಇದ್ದುಕೊಂಡು ಭಾಷೆಯಾಗಿ ಇಂಗ್ಲೀಷು ವ್ಯವಹಾರದಲ್ಲಿ ಅನ್ನಕ್ಕೋಸ್ಕರ ಖಂಡಿತ ಬೇಕೇ ಬೇಕು. ಆದರೆ ನಮ್ಮನ್ನು ಸಂರಕ್ಷಣೆ ಮಾಡುವಂಥದ್ದು, ನಮಗೆ ಬದುಕು ಕೊಟ್ಟದ್ದು, ನಮ್ಮನ್ನು ಜಗತ್ತಿಗೆ ಬೆಳಕಾಗಿ ತೋರಿಸಿದ್ದು ನಮ್ಮ ಅಮ್ಮ ಅಥವಾ ನಮ್ಮ ಮಾತೃ ಸಂಸ್ಕೃತಿ ಅಂತ ಹೇಳುವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು. ಹಾಗಾಗಿ ಈ ಎಲ್ಲ ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು. ಇವತ್ತು ಜೋಕಟ್ಟೆ ಅಂತ ಅವರ ಹೆಸರಲ್ಲಿದೆ, ಜೋಕಟ್ಟೆ ಮಹಮ್ಮದ್ ಅಂತಿದ್ದರು. ಬಹಳ ಯಕ್ಷಗಾನದ ಬಹಳ ದೊಡ್ಡ ಅರ್ಥಧಾರಿಯವರು. ಶೇಣಿಯವರಂತೊಟ್ಟಿಗೆ ಸಾಮುಗರಂಥವರೊಟ್ಟಿಗೆ ಅವರ ಅರ್ಥ ಹೇಳಿದವರು. ನನಗೆ ಗೊತ್ತಿಲ್ಲ, ನಿಮಗೆ ಕೌಟುಂಬಿಕವಾಗಿ ನೋಡಿ ಅವರ ವಂಶಸ್ಥರು ಅಂತ ಹೇಳೋದು ಬಹಳ ಅಭಿಮಾನ ಪಡ್ತೇನೆ. ಅವರು ಬಹಳ ಅಭಿಮಾನ, ನಾನು ಬಹಳ ಅಭಿಮಾನಿ ಅವರದ್ದು. ಅವರಿಗೆ ನಾವು ಗೌರವವನ್ನು ಪರಿಷತ್ತಿನಲ್ಲೂ ಗೌರವ ಮಾಡಿದ್ದೇವೆ, ರಾಜ್ಯೋತ್ಸವ ಪ್ರಶಸ್ತಿ ಸಂದರ್ಭದಲ್ಲೂ ಗೌರವ ಮಾಡಿದ್ದೇವೆ. ಒಂದು ಕೃಷಿ ಜೀವನದ ಬದುಕಿನೊಂದಿಗೆ ತನ್ನ ಬದುಕನ್ನು ಕಟ್ಟಿಕೊಂಡು ಸಾಹಿತ್ಯದ ಘನಿಯಾಗಿ ಪುರಾಣ ಮತ್ತು ನಮ್ಮ ತೌಳವ ಜ್ಞಾನದ ದೊಡ್ಡದಾದಂಥ ಒಂದು ಜ್ಞಾನವಂತ ಜನ ಅವರು ಯಾವಾಗಲೂ ಹೇಳ್ತಿದ್ದದ್ದು, ಇಜ್ಜಿ ಸರ್ ಅವು ಇತ್ತೆ ದುಂಬುದಲಕ ಆಪೂಜಿ ಇತ್ತೆ ಜೋಕ್ಲಾಟಿಗೆ ಪಾತಿರುವೇರು ಎಂಕ ಅಂಚೆ ಅರ್ಥ ಪಂಡ್ರಿಗೆ ಎಡ್ಡೆ ಆಪೂಜಿ ಅಂತ ಅವರು ನಿಜವಾದ ಅಂತರಾಳದ ಮಾತವರು, ನಿಜ ಅರ್ಥದ ಕೃಷಿ ಜೀವನ. ಬಹುಶಃ ಅಂಥ ಒಂದು ಆ ಯಕ್ಷಗಾನದಲ್ಲಿ ಅವನು ಮನೆಯಲ್ಲಿ ಬ್ಯಾರಿಯೋ, ತುಳುವೋ ಅಥವಾ ಮುಸಲ್ಮಾನನೋ, ಹಿಂದುವೋ, ಕ್ರಿಶ್ಚಿಯನೋ, ಇವತ್ತು ಅವರು ಎಂಥದಿದ್ದರೂ ವೇದಿಕೆ ಮೇಲೆ ಬಂದಾಗ ಶುದ್ಧವಾದಂಥ ಶಾಸ್ತ್ರೀಯವಾದಂಥ ವ್ಯಾಕರಣಬದ್ಧವಾದಂಥ ಕನ್ನಡದವರ ಪ್ರಹಸನ ಅದನ್ನು ಹೇಳೋದು. ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ಆದರೆ ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ನಾವು. ಈ ಪ್ರದೇಶ ಯಾವತ್ತೂ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ತೊಡಗಿಸಿಕೊಂಡಂಥ ಪ್ರದೇಶ ಖಂಡಿತವಾಗಿ ಅಲ್ಲ. ಕುದ್ಮೂಲ್ ರಂಗರಾಯರಂಥವರು ಮಹಾತ್ಮ ಗಾಂಧಿ ಅವರನ್ನು ಗುರುವಾಗಿ ಪರಿಗಣಿಸಿದ್ದಾರೆ ಅಂತ ವಿಶೇಷವಾದಂಥ ಜಾಗ. ಇಂಥ ಸಂದರ್ಭದಲ್ಲಿ ನಾನು ಸಂತೋಷಪಟ್ಟದ್ದು, ನಾನೇನೋ ಎಣಿಸಿದ್ದೆ ಜೋಕಟ್ಟೆ ಅಂತ ಬರೆದಾಗ ನನಗೆ ಅವರ ಸ್ಮರಣೆ ಆಯ್ತದು. ಪೇಜಾವರ, ನನಗೆ ನಮ್ಮ ಗುರುಗಳಾದಂಥ ಪೂಜ್ಯ ಪೇಜಾವರ ಶ್ರೀಗಳ ಪೇಜಾವರ ಗ್ರಾಮದಲ್ಲಿರುವಂಥ ಆ ಜೋಕಟ್ಟೆ ಸಾಹಿತ್ಯ, ಕಲೆ, ಸಂಸ್ಕೃತಿ, ಭಜನೆ, ಕವ್ವಾಲಿ ಅದು ಯಾವುದೇ ಇರಲಿ, ಅಲ್ಲಿಯ ಉರುಸು ಎಷ್ಟು ಪ್ರಾಮುಖ್ಯವೋ ಅಲ್ಲಿಯ ಉತ್ಸವ ಅಷ್ಟೇ ಪ್ರಾಮುಖ್ಯ. ಮೊನ್ನೆ ನಡೆದಂಥ ದೈವದ ಕೋಲವು ಅದು ಅಷ್ಟೇ ಪ್ರಾಮುಖ್ಯ. ಅಲ್ಲಿ ಹಿಂದೆ ಕಂಬಳವೂ ನಡೀತಿತ್ತಂತೆ, ಎಲ್ಲವೂ ಅಷ್ಟೇ ಪ್ರಾಮುಖ್ಯವಾದದ್ದು. ಇಂಥ ಪ್ರದೇಶದಿಂದ ಬಂದವರು ಇವತ್ತು ತನ್ನ ಮನೆಗೆ ಬೆಳಕಾಗದೆ, ತನ್ನ ಮನೆಗೆ ಬೆಳಕು ಹೌದು ಅವರು, ಆದರೆ ತನ್ನ ಜನಾಂಗಕ್ಕೆ ಮಾತ್ರ ಬೆಳಕು ಅಂತ ಅವರು ಎಣಿಸ್ಕೊಳ್ಳಿಲ್ಲ ಅವರು.
ಯಾಕಂದರೆ ಕತ್ತಲೆಯಲ್ಲಿ ದೀಪ ಅದು ಬೆಳಗಿದಾಗ ಅದು ಬೆಳಕನ್ನು ಅವರಿಗೆ ಕೊಡಬೇಡ ಇವರಿಗೆ ಕೊಡಬೇಡ ಹೇಳುವುದಿಲ್ಲಂತೆ. ನಿಜ ಅರ್ಥದಲ್ಲಿ ಅವರು ಸಮಾಜಕ್ಕೆ, ನಮ್ಮ ತುಳುನಾಡಿಗೆ, ನಮ್ಮ ರಾಷ್ಟ್ರಕ್ಕೆ ಬೆಳಕಾಗಿ ಹೊರ ದೇಶದ ಜನರಲ್ಲಿ ಇದ್ದುಕೊಂಡು ಅಲ್ಲಿಯ ಉದ್ಯಮಪತಿಯಾಗಿ ಹಲವಾರು ಜನರಿಗೆ ಅನ್ನದಾತರಾಗಿ ಅವರು ಮೆರೆದವರು. ಬಹುಶಃ ಇವರ ಇಂತಹ ಚಿಂತನೆ ನಾನು ಈ ಇಫ್ತಾರ್ ಕೂಟ ಇಂಥದ್ರಲ್ಲೆಲ್ಲ ಭಾಗವಹಿಸಿದಾಗ ಅದರಲ್ಲಿ ಒಂದು ಮಾತು ಬರ್ತದೆ. ಅದರಲ್ಲಿ ದಾನ ಮಾಡುವಂಥ ಒಂದು ಪ್ರಕ್ರಿಯೆ, ಜಕಾತ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಹೇಳ್ತಾರದು, ಜಕಾತ್ ಸರಿ ಅಲ್ವಾ? ಅದು ದಾನ ಮಾಡುವ ಪ್ರಕ್ರಿಯೆ, ಅದು ಎಲ್ಲ ಧರ್ಮದಲ್ಲೇ ಇದ್ದದ್ದೇ. ಪೂಜ್ಯ ಪೇಜಾವರವರು ಆದ ಕಾರಣ ನಾನು ಹೇಳ್ತಾ ಇರೋದು, ಅವಾಗಲೂ ಹೇಳಿಕೊಂಡು ಕೂಡಿಟ್ಟ ಜ್ಞಾನ ನೋಡಿ, ಅವರಲ್ಲಿದ್ದ ಜ್ಞಾನ ಅದು ನಮಗೆ ನೇತ್ರಾವತಿ ನದಿ ಹಾಗೆ ಅದು ಹೊರಗೆ ಬರ್ತಾ ಇರ್ತದೆ ನಿರ್ವಹಣೆ ಮಾಡುವಾಗ. ಕೂಡಿಟ್ಟ ಜ್ಞಾನ, ಕೂಡಿಟ್ಟ ಹಣ, ಕೂಡಿಟ್ಟ ಸಂಪತ್ತು ಅಥವಾ ಕೂಡಿಟ್ಟಂತಹ ಪ್ರೀತಿ, ಇದು ಎಲ್ಲವೂ ಅದು ಹರಿತಾ ಇರಬೇಕಂತೆ ನದಿಯ ಹಾಗೆ. ಹರಿಯದಿದ್ದರೆ ಅದು ಉಪ್ಪಾಗ್ತದೆ. ಆದರೆ ಉಪ್ಪು ಬೇಡ ಹೇಳುವುದಲ್ಲ, ಅದು ಕೇವಲ ಅದು ಒಂದು ಕಡೆಯಲ್ಲಿ ಅದು ಬೇಕು ಒಂದಷ್ಟು ಅಂಶ. ಆದರೆ ಅದು ವಿತರಣೆ ಆಗ್ತಾ ಇದ್ದರೆ ಜ್ಞಾನವೂ ವೃದ್ಧಿ ಆಗ್ತಾ ಇರ್ತದೆ. ವಿತರಣೆ ಆಗ್ತಾ ಇದ್ದರೆ ನಮ್ಮ ಧನಕನಕ ವಸ್ತುಗಳು ಅದು ಇನ್ನೂ ವೃದ್ಧಿ ಆಗ್ತಾ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾತ್ರಿ ಆಗುವಾಗ ಸಮಾಧಾನಕರವಾಗಿ, ಯಾಕಂದರೆ ಶ್ರಮಜೀವನದಿಂದ ಸಂಪಾದಿಸಲ್ಪಟ್ಟಂಥ ಜ್ಞಾನ ಆಗಲಿ ಸಂಪತ್ತಾಗಲಿ ಅದನ್ನು ದಾನ ಮಾಡಿದಾಗ ಚೆನ್ನಾಗಿ ರಾತ್ರಿ ವ್ಯಸನ ರಹಿತವಾಗಿ ನಿದ್ರೆಯೂ ಬರ್ತದೆ ಶಾಂತಿಯಿಂದ ಅಂತ ಹೇಳುವಂಥದ್ದು ನಮ್ಗೆ ಅವರು ಹಿಂದಿನಿಂದ ಹೇಳ್ತಾ ಇದ್ದ ಮಾತು. ಬಹುಶಃ ಆ ನೆಲೆಯಲ್ಲಿ ಬದುಕನ್ನವರು ಶ್ರೀಯುತ ಹಾಜಿಯವರು ಕಟ್ಟಿಕೊಂಡಿದ್ದಾರಂತ ನಾನು ಭಾವಿಸ್ತೇನೆ. ಬಹುಶಃ ಅವರ ವಿದ್ಯಾಭ್ಯಾಸ ಅದು ಇಲ್ಲೇ ಆದದ್ದಿರಬೇಕು. ನನಗೆ ಹೆಚ್ಚು ಅದರ ಬಗ್ಗೆ ಇದೇ ಕೃಷ್ಣಾಪುರ, ಪೇಜಾವರ ಈ ಪರಿಸರದಲ್ಲಿ ಪೇಜಾವರ ಹೈಸ್ಕೂಲಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಬಹಳ ಅಭಿಮಾನದಿಂದ ನಾನು ಅವರನ್ನು ಇವತ್ತಿನ ಸನ್ಮಾನದಲ್ಲಿ ಕೊಡ್ತಾ ಇದ್ದೇನೆ. ಅದರ ಈ ನೆಲೆಯಲ್ಲಿ ಬಹುಶಃ ಇವತ್ತು ನಮ್ಮ ಬಂಧುವರ್ಗದ ವ್ಯವಸ್ಥೆಗಳಲ್ಲಿ, ಆ ಮಠದ ವ್ಯವಸ್ಥೆಗಳಲ್ಲಿ ಶ್ರೀಯುತ ಹಾಜಿಯವರು ನೀವು ಓರ್ವ ಸದಸ್ಯ ಅಂತ ಪೂಜ್ಯ ಪೇಜಾವರ ಶ್ರೀಗಳಿಗೂ ನಿಮ್ಮನ್ನು ನಾನು ಪರಿಚಯ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬದುಕನ್ನು ನಾವು ಇಟ್ಟುಕೊಳ್ಬೇಕು. ನಮ್ಮ ಬದುಕಿನ ಸೀಮೋಲ್ಲಂಘನ, ನಮ್ಮ ಉದ್ಯೋಗವೇ ಇರಲಿ, ಹಣ್ಣಿನ ವ್ಯಾಪಾರಿಗಳಿದ್ದಾರೆ, ಮತ್ತೊಂದು ವ್ಯಾಪಾರಿಗಳಿದ್ದಾರೆ, ಇಲ್ಲಿ ಬೇರೆಯವರನ್ನು ಹೇಳಿದರೆ ನನಗೆ ಪರಿಚಯ. ಆದರೆ ಈ ಎಲ್ಲ ಸೀಮೋಲ್ಲಂಘನ ಪ್ರಥಮವಾಗಿ ನಮ್ಮ ಮಾತೃ ಸಂಸ್ಕೃತಿ ಚೌಕಟ್ಟಿನೊಳಗೆ. ಯಕ್ಷಗಾನದ ರಂಗಸ್ಥಳ ನೋಡಿ ನೀವು, ಯಕ್ಷಗಾನದ ರಂಗಸ್ಥಳದೊಳಗೆ ಅದರ ಒಳಗಡೆ ಬಂದಾಗ ಅದು ಜೋಕಟ್ಟಿ ಮಹಮೂದ್ ಆಗಿರ್ಬೋದು ಅಥವಾ ಪ್ರಭಾಕರ್ ಜೋಶಿ ಆಗಿರ್ಬೋದು, ಅವ್ರ ಮನೆಯಲ್ಲಿ ಮರಾಠಿ ತಾನೇ ಮಾತಾಡುವಂಥದ್ದು. ಅಮೃತ ಸೋಮೇಶ್ವರ ಅವರು ಮನೆಯಲ್ಲಿ ಅವರು ಮಾತಾಡುವಂಥದ್ದು ಮಲಯಾಳ. ಕುಂಬಳೆ ಸುಂದರರಾಯರು ಮಲಯಾಳಿ ಮತ್ತು ಮಲಯಾಳ. ಇದು ಎಂಥದಿದ್ದರೂ ಅವರ ಎಲ್ಲ ಚಿಂತನೆ ಆ ಚೌಕಟ್ಟಿನ ಒಳಗೆ ಇದ್ದು ಯಕ್ಷಗಾನದ ಸ್ವರೂಪದಲ್ಲಿ ಇರ್ತದೆ. ಬದುಕಿನ ಸೀಮೋಲ್ಲಂಘನ ಹಾಗೆ ನಮ್ಮ ಮಾತೃ ಸಂಸ್ಕೃತಿಯ ಚೌಕಟ್ಟಿನ ಒಳಗೆ ಅದರ ಸೀಮೋಲ್ಲಂಘನ. ಹಾಗೆ ಈ ಎಲ್ಲ ಚಿಂತನೆಗಳು, ನಮ್ಮ ಅಭಿವೃದ್ಧಿಗಳು ನಮ್ಮ ರಾಷ್ಟ್ರದ ಸಂವಿಧಾನದ ಚೌಕಟ್ಟಿನ ಒಳಗೆ ಅದು ಅಭಿವೃದ್ಧಿ ಪರವಾಗಿದ್ದಾಗ ಅದು ನಮಗೂ ಬೆಳಕಾಗ್ತದೆ, ನಾಡಿಗೂ ಬೆಳಕಾಗ್ತದೆ. ಹಾಗಾಗಿ ಆ ನೆಲೆಯಲ್ಲಿ ಅತ್ಯಂತ ವಿಶೇಷ ರೀತಿಯಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡವರು ಹೊರ ರಾಷ್ಟ್ರದಲ್ಲಿ ಇದ್ದುಕೊಂಡು ಈ ನಮ್ಮ ತುಳುನಾಡಿನ ಸಂಪತ್ತಾಗಿ ಅವರು ಮೆರಿತಾ ಇರುವಂಥದ್ದು ನಮ್ಮ ಸೌಭಾಗ್ಯ. ಬಹುಶಃ ಇದನ್ನು ನಾನು ಸನ್ಮಾನ ಅಂತ ತಿಳ್ಕೊಳ್ಳೋದಿಲ್ಲ. ಅಬೂಬಕರ್ ಅವರು ಇಲ್ಲಿ ಗಮನ ಕೊಡಿ, ಇದು ಸನ್ಮಾನ ತಿಳ್ಕೊಳ್ಳೋದಿಲ್ಲ, ಇದು ಸಾರ್ವಜನಿಕವಾಗಿ ಅವರನ್ನು ಗುರುತಿಸಿಕೊಳ್ಳುವ ಪ್ರಕ್ರಿಯೆಗೆ ಇದೊಂದು ನಾಂದಿ ಅಂತ ನಾನು ತಿಳಿದುಕೊಳ್ತೇನೆ. ನಾನು ನಾಂದಿ ಅಂತ ಈ ಚಿಂತನೆ ಎಲ್ಲರೂ ಸೇರಿ ಗೌರವಿಸೋಣ. ಯಾತಕ್ಕಾಗಿ? ಅವರಿಗಾಗಿ ಅಲ್ಲ, ಸಮಾಜದಲ್ಲಿ ಎಲ್ಲರೂ ಇದರಿಂದ ಪ್ರೇರಿತರಾಗಿ ತಾವು ಅಭಿವೃದ್ಧಿ ಆಗಬೇಕು. ತಾವು ಅಭಿವೃದ್ಧಿ ಆಗೋದರೊಂದಿಗೆ ತಮ್ಮ ಸಮಾಜವನ್ನು ಅಭಿವೃದ್ಧಿ ಮಾಡಬೇಕು, ಕುಟುಂಬದವರೊಂದಿಗೆ, ಮತ್ತು ರಾಷ್ಟ್ರಕ್ಕೂ ಸಮೇತ ಅವರು ಸಂಪತ್ತಾಗಬೇಕೆನ್ನುವಂಥದ್ದು ಸದಾಶಯ. ಆ ನೆಲೆಯಲ್ಲಿ ಬಹುಶಃ ಈ ನಾಂದಿ ಒಳ್ಳೆಯ ಮುಹೂರ್ತದಲ್ಲಾಗಿದೆ. ವಿಷು ಹಬ್ಬದ ಮರುದಿವಸವೇ ಇದಾಗಿದೆ, ಒಳ್ಳೆಯ ದಿವಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶುಭಾಶಯಗಳ ನುಡಿಯೊಂದಿಗೆ ಮಗದೊಮ್ಮೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಈ ಭಾಗ್ಯಮಯ ಸನ್ನಿವೇಶ ಯಾವತ್ತೂ ನಮ್ಮ ಪಾಲಿಗೆ ಇರುವಂತಾಗಲಿ. ಇನ್ನಷ್ಟು ಹಾಜಿಯವರಂಥ ಅವರಿಂದ ಪ್ರೇರಣೆ ಪಡೆದು ಅವರಿಂದ ಸಮಾಜಕ್ಕೆ ಇನ್ನಷ್ಟು ಹೆಚ್ಚಿನ ಒಳ್ಳೆಯ ಚಿಂತನೆಗಳು ಬರಲಿ, ಸಾವಿರಾರು ಜನರು ಉದ್ಯೋಗವನ್ನು ಕಾಣಲಿ ಅಂತ ಹೇಳ್ತಾ ಕಟ್ಟ ಕಡೆಗಾಗಿ ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸುವರೆ ನಮ್ಮ ಪ್ರಾರ್ಥನಾ ಸ್ವರೂಪದಲ್ಲಿ ನಮ್ಮ ಪ್ರಾರ್ಥನಾ ಸ್ಥಳದಲ್ಲಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಆಡಳಿತ ಮಾಡುವಂಥ, ವಿಶ್ವವನ್ನು ಆಡಳಿತ ಮಾಡುವಂಥ ವಿಶ್ವ ನಾಯಕರುಗಳಿಗೆ ಆ ಭಗವಂತ ಸಚ್ಚಿಂತನೆಯನ್ನು ಕೊಡಲಿ ಅಂತ ಹೇಳುವಂಥ ನೆಲೆಯೊಂದಿಗೆ ಪ್ರಾರ್ಥಿಸಿ ಅವರಿಗೆ ಮಗದೊಮ್ಮೆ ಶುಭಾಶಯ ಹೇಳಿ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ.